ಚೆನ್ನಾಗಿತ್ತು ಸರ್. ರಾಮಣ್ಣ ಅನ್ನೋರು ಚೆನ್ನಾಗಿ ಮಾಡಿದ್ರು, ನೋಡ್ಬೋದು ಒಂದು ಸತಿ. ಭಾಳ ದಿನ ಆಗಿತ್ತು ಈ ಥರ ಒಂದು ಸಿನಿಮಾ ಕನ್ನಡದಲ್ಲಿ ಬಂದು. ಚೆನ್ನಾಗಿದೆ, ಕಡೆ ತನಕ ಸೀಟಲ್ಲಿ ಕೂರಿಸೋ ಥರ ಮಾಡಿದೆ. ಸೆಕೆಂಡ್ ಪಾರ್ಟ್ ಬರುತ್ತಾ ಏನೋ ನೋಡಬೇಕು. ಚೆನ್ನಾಗಿ ಬಂದಿದೆ ಪಿಕ್ಚರ್ ಎಲ್ಲ. ಸಸ್ಪೆನ್ಸ್ ಎಲ್ಲ ಚೆನ್ನಾಗಿದೆ. ಪೊಲೀಸ್ ಕ್ಯಾರೆಕ್ಟ್ರೆಲ್ಲ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಒಂದು ಅರ್ಥ ಆಗಿಲ್ಲ ನನಗೆ. ಮತ್ತು ಅವರು ಲಾಸ್ಟಲ್ಲಿ ಒಂದು ಸಲ ತೋರಿಸವ್ರೆ, ಅವ್ರು ಸೈಕೋನಾ ಇಲ್ಲ ಅವ್ರು ರಿಯಲ್ ಹೀರೋನ ಅಂತ ಗೊತ್ತಾಗಿಲ್ಲ. ಅದೊಂದು ಸ್ವಲ್ಪ ಕನ್ಫ್ಯೂಸಲ್ಲಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಸರ್. ಮೂವಿ ಚೆನ್ನಾಗಿದೆ. ಡೈರೆಕ್ಷನ್ ಗಿರಿಗೌಡ ಸೂಪರಾಗಿ ಮಾಡಿದ್ದಾರೆ. ಸತ್ಯವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೈಕೋ ಅನ್ನೋದಲ್ಲ, ಎರಡು ಪಾತ್ರೆಯಲ್ಲಿ ಎರಡು ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ದಟ್ ಈಸ್ ಗುಡ್. ದ ಕಾನ್ಸೆಪ್ಟ್ ಅದೇ ಮಕ್ಕಳ ಬೆಳವಣಿಗೆಯಲ್ಲಿ ತಂದೆ ತಾಯಿ ಪಾತ್ರ ಎಷ್ಟು ಮುಖ್ಯ ಅಂತ ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದೇ ಸಮಥಿಂಗ್ ಟು ಲರ್ನ್. ಏನಂತ ಸರ್? ಹಾಂ, ಕ್ಲೈಮ್ಯಾಕ್ಸ್ ಸೆಕೆಂಡ್ ಹಾಫ್ ಇಸ್ ಆ್ಯಕ್ಚುಲಿ ವೆರಿ ಗುಡ್ ದ್ಯಾನ್ ದ ಫಸ್ಟ್ ಹಾಫ್. ಹಾಂ, ತುಂಬ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಈ ಮೂವಿಯಿಂದ ಏನು ಸಿಕ್ತು, ಏನು ಅರ್ಥ ಆಯಿತು ಅಂತಂದರೆ, ತಂದೆ ತಾಯಿ ಬಿಹೇವಿಯರು ಮಕ್ಕಳ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ತಂದೆ ತಾಯಿ ಹೆಂಗೆ ಮನೇಲಿ ಇರ್ತಾರೆ, ಅವ್ರದ್ದು ಹೇಗೆ ಮಕ್ಕಳನ್ನ ಟ್ರೀಟ್ ಮಾಡ್ತಾರೆ, ಅದ್ರ ಮೇಲೆ ಮಕ್ಕಳು ಬೆಳೀತಾರೆ, ಅದನ್ನು ನೋಡಿಕೊಂಡು ಬೆಳೀತಾರೆ. ಸೊ ಅವ್ರ ಫ್ಯೂಚರ್ಗೆ ತಂದೆ ತಾಯಿ ಪೇರೆಂಟ್ಸ್ದು ಬಿಹೇವಿಯರ್ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್. ಸಿನಿಮಾ ಸೈಕಿಕ್. ಈ ನಡುವೆ ನಾನು ಈ ಥರ ಮೂವಿನ ನೋಡೇ ಇಲ್ಲ. ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಒಂದು ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡೋದಾಗಲಿ, ಒಬ್ಬೊಬ್ಬರು ಆ್ಯಕ್ಟಿಂಗ್ ಆಗಲಿ, ಪೊಲೀಸಿಂದ ಹಿಡಿದು ಮಿಕ್ಕಿದ್ದು ಯಾರ್ಯಾರು ಅವ್ರ ಮಿಸಸ್ ಕ್ಯಾರೆಕ್ಟ್ರು, ತಿರ್ಗಾ ಫ್ರೆಂಡ್ಸ್ ಎಲ್ಲ ಪಾರ್ಟಿಗೆ ಬರೋದು ವಿಚಿತ್ರವಾಗಿದೆ. ಆದರೆ ಮೂವಿದು ನಾನು ಮುಗ್ದೆ ಆಚೆ ಬಂದರೂ ಗುಸ್ಬಂಸ್ ಇನ್ನೂ ಹೋಗಿಲ್ಲ, ಅಷ್ಟು ಚೆನ್ನಾಗಿದೆ. ಇದು ನಾನು ಮನಸಾರೆ ಹೇಳ್ತಾ ಇದ್ದೀನಿ. ಸಖತ್ತಾಗಿ ತೆಗೆದಿದ್ದಾರೆ. ಡೈರೆಕ್ಷನ್ ಆಗಲಿ ಇದಾಗಲಿ ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ತೆಗೆದಿದ್ದಾರೆ. ಆಮೇಲೆ ಆ್ಯಕ್ಟರ್ಸ್ಗಳು ಅಷ್ಟೇ, ಹೀರೋ ಅಷ್ಟೇ, ಮಿಕ್ದವರು ಅಷ್ಟೇ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಅಂತೂ ತುಂಬ 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 ಎಕ್ಸ್ಟ್ರಾರ್ಡಿನರಿ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು ಮನಸ್ಸಿಂದ. ನನ್ನ ಮಗನ ಮೇಲೆ ಹಣೆ ಇಟ್ಟು ಹೇಳ್ತಾ ಇದ್ದೀನಿ, ಮೂವಿ ಸೂಪರ್ ಆಗಿದೆ. ಕಾಡೋದಲ್ಲ, ಅದೇ ಒಂದು ಅಪ್ಪ ಅಮ್ಮಂದು ಮಗಂದು ಒಂದು ಪ್ರೀತಿ ನೋಡ್ಕೊಳ್ಳಿಲ್ಲ ಅಂದರೆ ಹೆಂಗಾಗುತ್ತೆ ಅಂತ ಆ ಥರ ನನಗೂ ಆಗಿದೆ ನನ್ನ ಲೈಫಲ್ಲಿ. ಯಾಕಂದ್ರೆ ನಮ್ಮ ಅಕ್ಕನ ಪ್ರೀತಿ ತೋರಿಸ್ತಾ ಇದ್ರು, ನಮ್ಮ ತಮ್ಮನ್ನು ಪ್ರೀತಿ ತೋರಿಸೋರು ನನ್ನನ್ನು ಹಂಗೆ ನೋಡ್ಕೊಳ್ತಾ ಇದ್ರು. ಆದರೆ ನಾನು ಆ ಥರ ವಿಲನ್ ಥರ ಆಗಲಿಲ್ಲ, ನನ್ನ ಸೈಕೋನೂ ಆಗಿಲ್ಲ. ಆದರೆ ನನಗೆ ಒಂದು ಅಪ್ಪಂದು, ಯಾಕಂದ್ರೆ ನನಗೆ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ. ನನ್ನ ಮಗ ನಮ್ಮ ತಮ್ಮ 1 ಲಕ್ಷ ಕೇಳಿದ್ರೆ ಕೊಟ್ಬಿಡೋರು, ನನಗೆ 5 ರೂಪಾಯಿ ಕೇಳಿದ್ರೆ ಕತ್ತೆ ಇದ್ದಂಗಿದೆಯಾ ದುಡ್ಡು ತಿನ್ನು ಅಂತ ಬೈಯೋರು. ಅದೆಲ್ಲ ಇವಾಗ ಜ್ಞಾಪಕ ಆಯಿತು. ಅಂದರೆ ಪ್ರೀತಿ ತೋರಿಸ್ಲಿಲ್ಲ ಅಂದರೆ ಹೆಂಗಾಗತ್ತೆ ಅಂತ. ಆದರೆ ನನ್ನ ಹಠಕ್ಕೇ 8ನೇ ಕ್ಲಾಸಲ್ಲೇ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳೋದು ಬಿಟ್ಟು 10ನೇ ಕ್ಲಾಸಲ್ಲಿ ದಿನಕ್ಕೆ 10,000 ದುಡಿಯೋ ಥರ ಹಾದೆ. ಏನಕ್ಕೆ ಅಂದರೆ ಅದೊಂದು ಹಠ. ಅಪ್ಪನ ಹತ್ರ ಕಾಸು ಕೇಳಬಾರ್ದು, ಕೇಳಿದ್ರೆ ಅವನಿಗೆ ನನಗೆ ಗೊತ್ತಿಲ್ದಂಗೆ ಕೊಡ್ತಿದ್ರು, ನನಗೆ ಕೊಡ್ತಾ ಇರಲಿಲ್ಲ. ಆದರೆ ನಾನು ಅದನ್ನೇ ರಿಪೀಟಾಗಿ ಅವ್ರನ್ನ ಕೇಳಿ ಅವಮಾನ ಮಾಡಿಸ್ಕೊಳ್ಳೋ ಬದಲು ನಾನಾಗಿ ನಾನೇ ನನ್ನ ಕಾಲ ಮೇಲೆ ನಿಂತ್ಕೊಂಡು ದುಡಿಬೇಕು ಅಂತ ಆ ಥರ ಒಂದು ಫೀಲು ನನಗೆ ಆಯಿತು. ನಮ್ಮಪ್ಪ ಜ್ಞಾಪಕ ಆದರು. ಆದರೆ 2 ಥರನೂ ಇರುತ್ತೆ, ಒಂದು ಒಳ್ಳೆ ರೀತಿ, ಒಂದು ಕೆಟ್ಟ ರೀತಿ. ಆದರೆ ಇಲ್ಲಿ ಅವರು ತುಂಬ ಬೇಜಾರಾಗಿ ಒಂದು ಕೆಟ್ಟ ರೀತಿಲಿ ಹೋಗ್ತಾರೆ. ಆದರೆ ಅದನ್ನು ತೆಗೆದಿರೋದು ಮಾತ್ರ ವಾವ್ ಥರ ಇದೆ, ಅಷ್ಟು ಎಕ್ಸ್ಟ್ರಾರ್ಡಿನರಿ ಇದೆ. ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಮೂವಿ, ತುಂಬ ಇಷ್ಟ ಆಯಿತು. ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ದ ಮೂವಿ ಕ್ವಾಲಿಟಿ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿದ್ರಲ್ಲಿ, ಆಮೇಲೆ ಮೂವಿ ಹೀರೋ ಆ್ಯಕ್ಟಿಂಗ್ ಆಗಿದ್ರಲ್ಲಿ, ಪೊಲೀಸ್ ಅವರಾದರೂ ಆಗಲಿ, ದ ಕ್ಯಾರೆಕ್ಟರ್ಸ್ ಹೇಳ್ತಿರೋದು ಅವ್ರು, ಆಮೇಲೆ ಲೇಡಿ ಕ್ಯಾರೆಕ್ಟರ್, ಲೇಡಿ ಇನ್ಸ್ಪೆಕ್ಟರ್ ಆಗಿ ಮಾಡಿರೋರಾದರೂ ಆಗಲಿ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗಿಂದ ಕೂಡ ಎಂಡಿಂಗ್ ತನಕನೂ ಒಂದು ಸಸ್ಪೆನ್ಸ್ ಇದೆ. ಅಂದರೆ ಲೈಕ್ ಏನಾಗುತ್ತೆ, ಏನು, ಯಾರು ಕಿಲ್ಲರ್ ಇರ್ಬೋದು, ಇಲ್ಲ ಅವ್ರು ಹೆಂಗೆ ಹಿಡಿತಾರೆ ಏನು ಅನ್ನೋದು ಒಂದು ಇಟ್ ವಾಸ್ ಶೋನ್ ಇನ್ ಅ ಗುಡ್ ಮ್ಯಾನರ್. ಆ್ಯಂಡ್ ರಿಯಲಿ ತುಂಬ ಚೆನ್ನಾಗಿದೆ. ಕ್ಯಾನ್ ವಾಚ್ ಇನ್ ದ ಥಿಯೇಟರ್ಸ್. ಥರನೇ ಸೈಕ್ ಆಗಿದೆ ಸಿನಿಮಾ ಕೂಡ. ಹೆಸರು ಹೇಗಿದೆಯೋ ಅದೇ ಥರ ಸೈಕ್ ಆಗಿದೆ ಸಿನಿಮಾ. ಇದರಲ್ಲಿ ಹೀರೋ ಮತ್ತು ಪೊಲೀಸ್ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿ, ಚೆನ್ನಾಗಿದೆ. ನಿಮ್ಗೆ ಏನು ಕಾಣುತ್ತೆ ಮೇಡಮ್ ಈ ಸಿನಿಮಾದಲ್ಲಿ? ಕತೆ ತುಂಬ ಟ್ವಿಸ್ಟಿಂಗ್ ಆಗಿದೆ. ಹೇಳ್ತಿರಲ್ಲ ಸೈಕಿಕ್ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ ಆ ಕತೆ ಸೈಕಾಗಿ ಹೊಡೆಯುತ್ತೆ ತಲೆಗೆ, ಹಾಗಾಗಿ.